ಈಗ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಇದುವರೆಗೂ? ಮೂವಿ ಮೂವಿ ಅಲ್ಲ, ಲವ್ ಪ್ರಪೋಸಲ್ಸ್. ಲವ್ ಪ್ರಪೋಸಲ್ ಇಲ್ಲ, ಫಸ್ಟ್ ನಮ್ಗೆಲ್ಲ ಯಾರಿಗೂ ಇಲ್ಲ. ಆಯ್ತು ಬಿಡಿ, ಏನಾದ್ರು ಬೈಕೊಳ್ಳಿ. ಹಿಂಗೆ ಅಲ್ಲ, ಇದು ಈ ಡೈಲಾಗ್ ಇದು ಪಕ್ಕಾ ಅದೇನೋ ಅಂತಾರಲ್ಲ, ಶುದ್ಧ ಸುಳ್ಳು ಅಂತಾರಲ್ಲ. ನಿಮ್ಗೆ ಗೊತ್ತು, ನನ್ಗೂ ಗೊತ್ತು. ಸೊ ಆಕ್ಚುಲಿ ಅಂದ್ರೆ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಮದುವೆ ಆಗು ಅಂತ. ಇವಾಗ ನಿಮ್ಗೆ ಗೊತ್ತೇ, ಒಂದ್ ಮನೆ ಆದ ಕೂಡಲೇ ನೆಕ್ಸ್ಟ್ ಪ್ರೆಷರ್ ಬೀಳೋದೆ ಮದುವೆ ಆಗು ಅಂತ. ಸೊ ನನಗೇನು ಅಂದ್ರೆ, ನಾನೇ ಇನ್ನು ಇಂಡಸ್ಟ್ರಿ ಏನು ಕರೆಕ್ಟ್ ಆಗಿ ಮಾಡಿಲ್ಲ, ಏನು ಅಚೀವ್ ಮಾಡಿಲ್ಲ. ಈ ಟೈಮಲ್ಲಿ ಮದುವೆ ಅನ್ನೋದು ಸ್ವಲ್ಪ ಬೇಡ. ಯಾಕಂದ್ರೆ ಇವಾಗ ನಾವು ಮದುವೆ ಆದಾಗ ಅಟ್ಲೀಸ್ಟ್ ನಾವು ಸ್ವಲ್ಪ ಸ್ಟೇಬಲ್ ಆಗಿದ್ದಾಗ ಬರೋರ್ಗು ಸ್ವಲ್ಪ ಕಂಫರ್ಟ್ ಆಗಿರ್ಬೇಕು. ಸೊ ಅವ್ರು ಬಂದ್ಮೇಲೆನು ಮತ್ತೆ ಸ್ಟ್ರಗಲ್ ಅಂತ ಹೇಳಿದಾಗ ಲೈಫ್ ಒಂಥರ ಸ್ಟ್ರಗಲ್ ಅಲ್ಲೇ ಹೋಗ್ಬಿಡುತ್ತೆ. ಸ್ವಲ್ಪ ಬೇಸ್ ಸ್ವಲ್ಪ ಸೆಟ್ ಆದ್ರೆ ಲೈಫ್ ಸ್ವಲ್ಪ ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ ಅನ್ನೋದು ನನ್ನ ಥಾಟ್ ಪ್ರೊಸೆಸ್. ಸೊ ಅದಕ್ಕೋಸ್ಕರ ನಾನ್ ಹೇಳ್ತಾ ಇದೀನಿ, ಸ್ವಲ್ಪ ತಡಿಯಮ್ಮ. ಮದುವೆ ಓಕೆ, ಪ್ರಪೋಸಲ್ಸ್ ಎಷ್ಟು ಬಂದಿದೆ? ನೀವು ಸೆಂಟಿಮೆಂಟಲಿ ಹೊಡಿಯಕ್ ಹೋಯ್ತಿದ್ರ ನನಗೆ. ನಾನ್ ಡೈವರ್ಟ್ ಮಾಡಿದ್ರು ಡೈವರ್ಟ್ ಆಗ್ತಿಲ್ವಲ್ಲ. ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತೀರಾ, ಯಾವ್ದೋ ತುಂಬಾ ಬರುತ್ತೆ. ಅದೇನೆ ಆತರ ಬಂದಿರುವಂತ ಕ್ರೇಜಿಯೆಸ್ಟ್ ಪ್ರಪೋಸಲ್ ಯಾವ್ದು ಅಂತ ಅಂದ್ರೆ ನಾನು ತೆಲುಗು ಮಾಡ್ಬೇಕಾದ್ರೆ ಅಂದ್ರೆ ಕೆಲವರೊಂದು ಸ್ಟೋರಿನೇ ಮಾಡಿದ್ರು. ಅವರು ಕೃಷ್ಣ ಅಂತೆ, ನಾನು ಕೃಷ್ಣ ಅಂತ, ಅವ್ರು ರಾಧಾ ಅಂತೆ. ಅಂಡ್ ಆತರ ಎಲ್ಲ ಇಷ್ಟೆಲ್ಲಾ ಉದ್ದ ಮೆಸೇಜ್ ಬಂದಿರೋದು. ನಾನು ಒಂದ್ಸರಿ ಏನೋ ಫ್ಯಾನ್ಸಿ ಏನಾದ್ರು ಕಳಿಸಿದಾಗ, ಓಕೆ ನಮ್ಮ ಆಕ್ಟಿಂಗ್ ಬಗ್ಗೆ ಏನೋ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಆತರ ಏನೋ ಇರ್ಬೇಕಂತ ಒಂದ್ಸರಿ ಓದಿದಾಗ ಅದು ಕೃಷ್ಣ ರಾಧಾ ಬಂದಾಗ ಏನೋ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆಯಲ್ಲ ಅನ್ಕೊಂಡು ಓದ್ತಾ ಹೋದಾಗ ಅನ್ನಿಸ್ತು, ಓಕೆ ಇದು ಯಾಕೋ ತುಂಬಾ ಬೇರೆ ಲೆವೆಲ್ ಇದೆ ಅಂತ ಹೇಳಿ ಅವಾಯ್ಡ್ ಮಾಡ್ಬಿಟ್ಟೆ. ಸೊ ಅದಾದ ಮನೆಗೆ ತುಂಬಾ ಗಿಫ್ಟ್ ಬರೋದು. ನಾನು ಅಲ್ಲಿ ರೂಮ್ ಅಲ್ಲಿ ಇರ್ತಿದ್ದೆ. ಸೊ ಅಲ್ಲೇ ಗೊತ್ತಾಗ್ತಿತ್ತು ಅವ್ರಿಗೆ. ಇವಾಗ ನಮ್ಮ ಅಸಿಸ್ಟೆಂಟ್ ಇರ್ತಾರಲ್ವಾ, ಸೊ ಅವ್ರಿಗೆಲ್ಲ ಟೆಕ್ಸ್ಟ್ ಮಾಡೋರು. ಕೆಲವ್ರು ಏನ್ ಮಾಡ್ತಾರೆ, ಅವ್ರ ಹೈಪ್ ತಗೊಳೋದಕ್ಕೆ ಅಡ್ರೆಸ್ ಕೊಟ್ಬಿಡೋದು. ಸೊ ಆತರ ಎಲ್ಲ ಮಾಡ್ತಾ ಇದ್ರು. ಸೊ ಇನ್ ಕೆಲವ್ರು ಏನು ಅಂದ್ರೆ ಸೆಟ್ ಬರೋರು, ಅದೆಲ್ಲ ಈ ಅಸಿಸ್ಟೆಂಟ್ ಇರ್ತಾರಲ್ಲ, ಸೊ ಅವ್ರದ್ದು ಕೆಲಸ ಇರುತ್ತೆ ಅಡ್ರೆಸ್ ಕೊಡೋದು, ಯಾವ ಲೊಕೇಶನ್ ಇರ್ತೀವಿ. ಸೊ ಇವ್ರೇನ್ ಮಾಡ್ತಿದ್ರು, ಅವ್ರ ಲೊಕೇಶನ್ಗೆ ಗಿಫ್ಟ್ ನ ಕಳಿಸ್ತಿದ್ರು. ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಅಂದ್ರೆ ಅವ್ರ ಅಡ್ರೆಸ್ ಕೊಡೋರು, ಅವ್ರ ನಂಬರ್ ಕೊಡೋರು. ಸೊ ಅವ್ರಿಗೆ ಗಿಫ್ಟ್ ಬಂದು ಅವ್ರು ಕೊಡೋರು, ಆತರ ಎಲ್ಲ ಆಗ್ತಾ ಇತ್ತು. ಸೊ ಅದನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದೆ. ಸೊ ಹಾಗಾಗಿ ಒಂದ್ಸರಿ ಅಸಿಸ್ಟೆಂಟ್ ಚೇಂಜ್ ಮಾಡಿದ್ದೆ. ಸೊ ಈ ತರ ಆಗೋದು ಬೇಡ ಅಂತ. ಯಾಕಂದ್ರೆ ನನಗ್ ಗೊತ್ತಿಲ್ಲ ಅವ್ರು ಯಾವ ತರ ಅಡ್ವಾಂಟೇಜ್ ತಗೋತಿದ್ದಾರೆ ಅಥವಾ ಯಾವ ತರ ಮಿಸ್ಬಿಹೇವ್ ಮಾಡ್ತಾರೆ, ನಮ್ಗೆ ಗೊತ್ತಿರಲ್ಲ. ಸೊ ಅದ್ರಿಂದ ಅಂದ್ರೆ ನಮ್ ಫೇಮ್ ಅವ್ರೇನೋ ಪ್ರೀತಿಯಿಂದ ಕಳ್ಸಿರ್ತಾರೆ, ಅದನ್ನ ಇವ್ರು ಮಿಸ್ಯೂಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಆ ತರದೇನು ಬೇಡ ಅಂತ ಅಸಿಸ್ಟೆಂಟ್ ಚೇಂಜ್ ಮಾಡಿದ್ದು ಇದೆ. ಸೊ ಆತರ ಒಂದ್ 2-3 ಎಕ್ಸ್ಪೀರಿಯನ್ಸ್ ಆಗಿದೆ. ಏನ್ ಗಿಫ್ಟ್ ಬಂದಿತ್ತು ಅಂದ್ರೆ ನನ್ನ ಫೋಟೋ ಫ್ರೇಮು, ನಂದು ನನ್ನ ತಾಯಿದು ಫೋಟೋ ಫ್ರೇಮು, ಆಮೇಲೆ ಒಂದಿಷ್ಟು ಫೋಟೋ ಕೊಲಾಬ್ ಆಗಿರೋ ಆತರ, ಇವನ್ ಬಟ್ಟೆಗಳು ಆತರ ಎಲ್ಲ ಬರೋದು. ಸೊ ಪಾಪ ಅವ್ರು ಯಾವ ತರ ಕಷ್ಟಪಟ್ಟು ಅದನ್ನ ಅರೇಂಜ್ ಮಾಡಿ ಕೊಡ್ತಾರಂತ ಗೊತ್ತಿಲ್ಲ. ಸೊ ಅವ್ರೇನೋ ಕಷ್ಟದಲ್ಲಿದ್ದು ಆ 2,000 ರೂಪಾಯಿ ಸ್ಪೆಂಡ್ ಮಾಡಿ ನಮ್ಗೆ ಕಳ್ಸೋದು, ನಮ್ಗೆ ಅದು ಇಷ್ಟ ಆಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಲ್ಲ ಮನಿ ವ್ಯಾಲ್ಯೂ ಅನ್ನೋದು ಗೊತ್ತೇ ಇದೆ. ಸೊ ಇವಾಗ ಫ್ಯಾನ್ಸ್ ಅಂತ ಬಂದಾಗ ಅವರು ಬಜೆಟ್ ಏನಿರುತ್ತೆ ನಮ್ಗೆ ಗೊತ್ತಿರುತ್ತೆ. ಸೊ ಅವ್ರನ್ನ ಅಷ್ಟು ಕಷ್ಟಪಡಿಸಿ ಅವರಿಂದ ಗಿಫ್ಟ್ ತಗೊಳ್ಳೋದು, ಅದ್ ನನ್ಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕಿಂತ ಯು ಡೂ ಇಟ್ ಫಾರ್ ಸಮಥಿಂಗ್ ಯುವರ್ ಸೆಲ್ಫ್. ಒಂದು ವಿಡಿಯೋ ಕಳ್ಸಿದ್ರು ಐ ವಿಲ್ ಬಿ ಹ್ಯಾಪಿ ಫಾರ್ ದಟ್. ಆ ಬಟ್ಟೆ ವೇರ್ ಮಾಡಿದ್ರಾ? ಮಾಡಿದೀನಿ. ಅದು ಬಟ್ಟೆ ವೇರು ಮಾಡಿದೀನಿ, ಫೋಟೋನು ಕಳ್ಸಿದೀನಿ. ಓಕೆ, ಅವ್ರಿಗೆ ವಿಡಿಯೋ ಬೈಟ್ ಮಾಡಿ ಕಳ್ಸಿದೀನಿ. ಬಟ್ ಅವ್ರಿಗೆ ಇದನ್ನು ಹೇಳಿದೀನಿ, ಇನ್ನೊಂದ್ಸರಿ ಈ ತರ ಮಾಡಕ್ ಹೋಗ್ಬೇಡಿ, ಐ ವಿಲ್ ನಾಟ್ ಎಕ್ಸೆಪ್ಟ್. ಸೊ ಇದು ಬೇಡ ಅಂತ. ಸೊ ಅದು ತಂದು ಕೊಟ್ಟಿರೋದಕ್ಕೆ ಒಂದು ರೆಸ್ಪೆಕ್ಟ್ ಇರ್ಲಿ ಅಂತ ಅದನ್ನ ಹಾಕೊಂಡು ವಿಡಿಯೋ ಮಾಡಿ ಅವ್ರಿಗೆ ವಾಪಸ್ ಕಳ್ಸಿದೀನಿ. ಸೊ ಈ ತರ ತುಂಬಾ ಮಾಡಿದೀನಿ. ತೆಲುಗು ಆಯ್ತು, ಕನ್ನಡ ಆಯ್ತು, ಈಗ ಕನ್ನಡ ಬೆಳ್ಳಿ ಪರದೆನೂ ಆಯ್ತು. ದಿಲೀಪ್ ಶೆಟ್ಟಿ ಅವರ ಲೈಫ್ ಅಲ್ಲಿ ವಾಟ್ ನೆಕ್ಸ್ಟ್? ಅದೇ ಒಂದು ಮೂವಿ ಪ್ಲಾನ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಸೀರಿಯಲ್ಸ್ ಬರ್ತಾ ಇದೆ. ಒಂದು ರೈಟ್ ಪ್ರಾಜೆಕ್ಟ್ ಅಲ್ಲಿ ಮತ್ತೆ ಬಂದ್ರೆ ಒಂದು ಸ್ವಲ್ಪ ಬೆಟರ್ ಆಗಿ ಬರೋಣ ಅಂತ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್. ಸೊ ಅದು ಓಕೆ ಆದ ಕೂಡಲೇ ಡೆಫಿನೆಟ್ ಆಗಿ ಸೀರಿಯಲ್ ಅಂತೂ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಮೂವಿ ಪ್ಲಾನ್ ಆಗ್ತಾ ಇದೆ. ಸೊ ಅದೆಲ್ಲ ಓಕೆ ಆದ್ರೆ ಮತ್ತೆ ಮೂವಿ ಮೂಲಕ, ಸೀರಿಯಲ್ ಮೂಲಕ ಎಂಟರ್ಟೈನ್ ಮಾಡಕ್ ಬಂದೇ ಬರ್ತೀನಿ. ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು? ನನ್ನ ಸೆಲೆಬ್ರಿಟಿ ಕ್ರಶ್ ಯಾರು ಇಲ್ಲ. ನನಗೆ ಇಷ್ಟ ಇದ್ದಿದೆ ಅಂದ್ರೆ ತುಂಬಾ ಇಷ್ಟ ಐಶ್ವರ್ಯ ರೈ. ಸೊ ಅದನ್ನ ಬಿಟ್ರೆ ಯಾರು ಇಲ್ಲ. ಓಕೆ, ಈಗ ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಕನ್ನಡದ ನಟರ ಒಂದಷ್ಟು ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್. ಓಕೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ. ವೆರಿ ಡೌನ್ ಟು ಅರ್ತ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸ್ವೀಟ್ ಹಾರ್ಟ್ ಆಫ್ ಎವ್ರಿವನ್ಸ್ ಹಾರ್ಟ್. ಕಿಚ್ಚ ಸುದೀಪ್ ಅವರು. ಬಾದ್ಶಾ, ಆಟಿಟ್ಯೂಡ್ಗೆ ಕಿಂಗ್. ದುನಿಯಾ ವಿಜಯ್ ಅವರು. ವಂಡರ್ಫುಲ್ ಡೈರೆಕ್ಟರ್ ಅಂಡ್ ಅಂದ್ರೆ
ಪ್ರತಿಯೊಬ್ಬರಿಗೂ ಸ್ಟ್ರಗಲ್ ಇರೋ ಆರ್ಟಿಸ್ಟ್ಗೆ ಒಂದು ಏನು ಹೇಳ್ತೀವಿ ಒಂದು ಡೆಸ್ಟಿನ ಸೆಟ್ ಮಾಡಿರೋರು. ಧ್ರುವ ಸರ್ಜಾ ಅವರು. ಗುಡ್ ಹ್ಯೂಮನ್ ಬೀಯಿಂಗ್, ಹಂಬಲ್, ರಾಕಿಂಗ್ ಸ್ಟಾರ್ ಯಶ್. ಸ್ಟಾರ್ ಡಾಲಿ ಧನಂಜಯ್. ಡಾಲಿ ಧನಂಜಯ್, ವರ್ಸಟೈಲ್ ಆಕ್ಟರ್. ವಸಿಷ್ಠ ಸಿಂಹ ಅವರು. ಬೇಸ್ ವಾಯ್ಸ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇಸ್ ಅ ಗೋಲ್ಡನ್ ಹಾರ್ಟೆಡ್ ಪರ್ಸನ್. ಚಾಲೆಂಜ್ ಸ್ಟಾರ್ ದರ್ಶನ್ ಅವರು. ಈಸ್ ಮಾಸ್. ದರ್ಶನ್ ಸರ್ ಹೇಳ್ಬೇಕಂದ್ರೆ ಮಾಸ್ ಜೊತೆಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇರೋ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಫೈನಲಿ ಏನ್ ಹೇಳ್ತೀರಾ ಕನ್ನಡಿಗರಿಗೆ? ನಿಮ್ ಪ್ರೀತಿ ಇದುವರೆಗೂ ನಮ್ಗೆ ಕೊಟ್ಟಿದ್ದೀರಾ, ಆ ಪ್ರೀತಿನ ಇನ್ನಷ್ಟು ಕೊಡಿ. ಅಂಡ್ ನನಗಷ್ಟೇ ಅಲ್ಲ, ಇವಾಗ ಹೊಸ ನಟರು ಅಥವಾ ಹೊಸ ಮೂವಿ ಬರ್ತಾ ಇದ್ರೆ ಪ್ಲೀಸ್ ಥಿಯೇಟರ್ ವಾಚ್ ಮಾಡಿ. ಯಾಕಂದ್ರೆ ನೀವು ವಾಚ್ ಮಾಡಿ ಆ ಮೂವಿ ಸ್ವಲ್ಪ ಬೆಂಬಲ ಕೊಟ್ರೆ ಇನ್ನಷ್ಟು ಪ್ರೊಡ್ಯೂಸರ್ ಹೊಸ ಆರ್ಟಿಸ್ಟ್ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ, ಅಥವಾ ನಾವು ಇನ್ನಷ್ಟು ಮೂವಿ ಮಾಡ್ಬೋದು. ಅಂಡ್ ನಮ್ ಡ್ರೀಮ್ಸ್ ಏನಿದೆ ಅಚೀವ್ ಮಾಡ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ಬೇಕೇ ಬೇಕು. ನಿಮ್ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನನಗಂತಲ್ಲ, ಇನ್ ಯಾವುದೇ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಇದು ಮೂವಿ ಬರ್ತಿದೆ ಅಥವಾ ಕನ್ನಡ ಮೂವಿ ತುಂಬಾ ಬರ್ತಿದೆ, ಪ್ಲೀಸ್ ಡೂ ವಾಚ್ ಅಂಡ್ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.